ಇವತ್ತು ನಿವೇಶನ ಇಲ್ಲದೆ ಇರ್ತಕ್ಕಂಥ ಬಡವರು ಬಹಳಷ್ಟು ಜನ ಇದ್ದಾರೆ. ಇವತ್ತು ಬಡವನಿಗೆ ನಿವೇಶನ ತೆಗೆದುಕೊಂಡು ಮನೆ ಕಟ್ಟೋದಕ್ಕೆ ಇದೆಲ್ಲ ಕೂಡ ಕಷ್ಟ ಸಾಧ್ಯ. ಒಂದ್ ಕಡೆ ವಸತಿ ಇಲಾಖೆ ಜವಾಬ್ದಾರಿ, ನಿವೇಶನನೂ ಕೊಡಬೇಕು, ಬಡವನಿಗೆ ಮನೆ ಕಟ್ಟೋದಕ್ಕೂ ಕೂಡ ಕಾರ್ಯಕ್ರಮ ರೂಪಿಸಬೇಕು. ಹಂಗಾಗಿ ಇವತ್ತು ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ 3 ಲಕ್ಷದವರೆಗೂ ಏರ್ಸೋದಕ್ಕೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತೀವಿ ಅಂತೇಳಿ. 3 ಲಕ್ಷ ಕೂಡ ಸಾಕಾಗೋದಿಲ್ಲ ಬಡವನಿಗೆ ಮನೆ ಕಟ್ಟೋದಿಕ್ಕೆ. ಬಹುಶಃ 3 ಲಕ್ಷ ಕೊಟ್ರೆ ಅವ್ನ ಕೂಲಿಗೆ ಸಾಕಾಗೋದಿಲ್ಲ ಇವತ್ತು, ಅಥವಾ ಅವ್ನು ಇಟ್ಟಿಗೆನೋ ಸಿಮೆಂಟ್ ಯಾವ್ದಾದ್ರು ಒಂದು ತಗೊಳಕ್ ಸಾಕಾಗೋದಿಲ್ಲ. ಹಂಗಾಗಿ 5 ಲಕ್ಷದವರೆಗೂ ಏನಾದ್ರು ಏರ್ಸಿದ್ರೆ ಇದು ಪ್ರಗತಿ ಆಗ್ತದೆ, ಇಲ್ಲದ್ರೆ ಪ್ರಗತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಮನೆಗಳನ್ನ ಇವತ್ತು ಬಡವರಿಗೆ ಹೆಚ್ಚಿಕೊಡ್ಬೇಕು. ಮಾನ್ಯ ಅಧ್ಯಕ್ಷರೇ, ನನ್ನ ಪ್ರಶ್ನೆಗಳಿಗೆ ಮಾನ್ಯ ವಸತಿ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ರಾಜ್ಯದಲ್ಲಿ ಯಾವ್ಯಾವ ಯೋಜನೆಯಲ್ಲಿ ವಸತಿ ರೈತರಿಗೆ ಮನೆ ಕೊಡ್ತಕ್ಕಂಥ ಯೋಜನೆಗಳಿದ್ದಾವೆ ಮತ್ತು ಕೇಂದ್ರ ಸರ್ಕಾರದ ಯಾವ್ಯಾವ ಯೋಜನೆಯಲ್ಲಿದೆ ಅಂತ ಕೇಳಿದ್ದೀನಿ, ಕೊಟ್ಟಿದ್ದಾರೆ. ಮತ್ತು ಪ್ರಸ್ತುತ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2 ವರ್ಷಗಳಿಂದ ಎಷ್ಟು ಮನೆಗಳನ್ನು ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೀವಿ ಮತ್ತು ಕೇಂದ್ರ ಸರ್ಕಾರದಿಂದ ಕಳೆದ ವರ್ಷ ಏನು ಕೊಟ್ಟಿದ್ದೀವಿ ಅಂತ ಕೇಳಿದ್ದೀನಿ. ರಾಜ್ಯ ಸರ್ಕಾರದಿಂದ ವಸತಿ ಯೋಜನೆಯಡಿ ಯಾವುದೇ ಮನೆಗಳನ್ನು ಕೊಟ್ಟಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ಕೇಂದ್ರ ಸರ್ಕಾರದಲ್ಲಿ ರಾಜ್ಯಕ್ಕೆ ಸುಮಾರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 7.03 ಲಕ್ಷ ಗುರಿ ಕೊಟ್ಟಿದ್ದರು. ಅದರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 26,219 ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದಿಂದ ಕೂಡ ಮನೆಗಳು ಕೊಡ್ತಿಲ್ಲ ಕಳೆದ 2 ವರ್ಷದಿಂದ. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಏನು 26,219 ಮನೆ ಇದೆ, ಇದು ಮಂಜೂರು ಎಷ್ಟಾಗಿದೆ ಅಂದ್ರೆ ಬರೀ 4,412 ಆಗಿದೆ. ಬರೀ 4,412 ಆಗಿದೆ. ಮತ್ತೆ ರಾಜ್ಯ ಸರ್ಕಾರದಲ್ಲಿ ಹಿಂದೆ 2018ರಿಂದ 23ವರೆಗೂ 5 ವರ್ಷಗಳ ಕಾಲ ಎಷ್ಟು ಮನೆಗಳು ಮಂಜೂರಾಗಿದ್ವು, ಅದು ಯಾವ ಹಂತದಲ್ಲಿದೆ ಅಂತ ಕೇಳಿದ್ದೀನಿ. ಅದಕ್ಕೆ 24,737 ಮನೆಗಳು ಮಂಜೂರಾಗಿದ್ದಾವೆ 2018ರಿಂದ 23ವರೆಗೂ 5 ವರ್ಷಗಳ ಅವಧಿಯಲ್ಲಿ. ಪೂರ್ಣ ಎಷ್ಟಾಗಿದೆ ಅಂದ್ರೆ 12,336, ಅಂದ್ರೆ 50% ಆಗಿಲ್ಲ. ಅಂದ್ರೆ 5 ವರ್ಷಗಳ ಹಿಂದೆ ಮಂಜೂರಾಗಿರ್ತಕ್ಕಂಥ ಮನೆಗಳಲ್ಲಿ 50% ಆಗಿಲ್ಲ. ಹಿಂದೆ 2 ವರ್ಷ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ಮೇಲೆ, ನಮ್ಮ ಸರ್ಕಾರ ಬಂದ್ಮೇಲೆ ಮನೆಗಳು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಮನೆಗಳ ಪ್ರಗತಿ ನೋಡಿದ್ರೆ 26,000ಕ್ಕೆ 4,000 ಆಗಿದೆ. ಏನ್ ಮಾಡ್ಬೇಕು ಹೇಳಪ್ಪ ಅನಿಲ್ ಕುಮಾರ್? ಅಲ್ಲ ಸರ್, ಏನ್ ಮಾಡ್ಬೇಕು ಅಂತಲ್ಲ, ಸರ್ಕಾರ ಸ್ವಲ್ಪ ವೇಗವಾಗಿ ಕೆಲಸ ಮಾಡಬೇಕು, ಇದರ ಬಗ್ಗೆ ರಿವ್ಯೂ ಮಾಡಬೇಕು, ಆಫೀಸರ್ಸ್ ಮೇಲೆ ಕೂತ್ಕೋಬೇಕು, ತಲೆ ಮೇಲೆ ಕೂತ್ಕೋಬೇಕು, ಇದನ್ನ ಪ್ರಗತಿ ಆಗ್ಬೇಕು. ಯಾಕಂದ್ರೆ ಬಡವರು ಕಾಯ್ತಾ ಇರ್ತಾರೆ ಮನೆಗಳು ಬಂದ್ರೆ ಕಟ್ಕೊಳ್ಳೋಣ ಅಂತೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಕೇಳಿದ ಪ್ರಶ್ನೆ 2 ವರ್ಷದಿಂದ ರಾಜ್ಯ ಸರ್ಕಾರದಿಂದ ಮನೆಗಳು ಕೊಟ್ಟಿಲ್ಲ ಅಂತ ಪ್ರಶ್ನೆನ ಕೇಳಿದ್ದಾರೆ. 2 ವರ್ಷದಿಂದ ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಓದ್ ಬಜೆಟಲ್ಲೂ ಬಜೆಟಲ್ಲಿ ಅನ್ಕಂಪ್ಲೀಟ್ ಮನೆಗಳು ಆಗಿತ್ತು. 9 ಲಕ್ಷ ಅನ್ಕಂಪ್ಲೀಟ್ ಮನೆಗಳು ಆಗಿತ್ತು. ಆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಓದ್ ಬಜೆಟಲ್ಲಿ ಘೋಷಣೆ ಕೊಟ್ಟಿದ್ದು. ಈಗ ಪೆಂಡಿಂಗ್ ಮನೆಗಳು ಇದೆ, ಕೆಲಸಗಳು ಆಗ್ತಾ ಇಲ್ಲ ಅಂತ ಮನೆ ಸದಸ್ಯರು ಕೇಳಿದ ಪ್ರಶ್ನೆಗೆ, ಆ ಮನೆಗಳು ನಾವು ಕಟ್ಟಂಗಿಲ್ಲ, ಅವರೇ ಕಟ್ಕೊಳ್ಳೋದು ಮನೆಗಳು. ಅವರೇ ಕಟ್ಕೊಂಡು 1,20,000 ನಿಧಿಯನ್ನು ಮಾಡಿದ್ದೀವಿ. ನಾವು ಹಂತ ಅಂತ ಕೊಡ್ತೀವಿ. ನಾವೇನು ಮನೆ ನಾವು ಕಟ್ಟೋದು ಮನೆ ಅಲ್ಲ, ಅವರೇ ಕಟ್ಕೊಳ್ಳೋದು ಮನೆಗಳು ಕಟ್ಟಬೇಕಾಗಿರೋದು. ಈ ವರ್ಷ ನಾನು ಮನೆಯ ಮುಖ್ಯಮಂತ್ರಿಗೆ ಬೇಡಿಕೆ ಇಟ್ಟಿದ್ದೀನಿ. ಈ ಬಜೆಟಲ್ಲಿ ಏನು ನಾವು 1,20,000 ಕೊಡ್ತೇವೆ ಪ್ರತಿ ವರ್ಷ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2013ರಿಂದ ಹಿಡ್ಕೊಂಡು 2018ವರೆಗೂ 14,53,000 ಮನೆಗಳು ಕೊಟ್ಟಿದ್ದರು. ಆಮೇಲೆ 2018ಇಂದ ಹಿಡ್ಕೊಂಡು 2023ವರೆಗೂ ಬರೀ 5 ಲಕ್ಷ ಮನೆಗಳು ಕೊಟ್ಟಿದ್ದರು. ಈ ಬಾರಿ ನಾನು ಮನೆ ಮುಖ್ಯಮಂತ್ರಿಗಳು ಬೇಡಿಕೆ ಇಟ್ಟಿದ್ದೀನಿ. ತಾವೇನು 1,20,000 ಕೊಡ್ತಾ ಇದ್ದೀರಾ, ಅದಕ್ಕೆ ಟಾರ್ಗೆಟ್ ಪ್ರತಿ ವರ್ಷ 3 ಲಕ್ಷ ಟಾರ್ಗೆಟ್ ಕೊಡ್ತಾರೆ. ಟಾರ್ಗೆಟನ್ನು ಕಡಿಮೆ ಮಾಡಿ 1,50,000 ಲಕ್ಷ ಇಟ್ಟು 3 ಲಕ್ಷ ಜನರಲ್ಗಿಡಿ, 3,50,000 ಲಕ್ಷ SC ST ಗಿಡಿ ಅಂತ ಕೇಳಿದ್ದೀನಿ. ಹಾಗಾಗಿ ಈ ವರ್ಷ ಹೊಸ ಮನೆಗಳು ಕೊಡ್ತಾರಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಯೂನಿಟ್ ಕಾಸ್ಟ್ ರೈಸ್ ಮಾಡಿದ್ದು ಯಾರು ಕಟ್ಕೊಂಡು. ಅಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಏನು ಹೇಳಿದ್ರು, ಹಿಂದಿನ ಸರ್ಕಾರದಲ್ಲಿ ಏನು ಮನೆಗಳು ಮಂಜೂರು ಮಾಡಿದ್ರು ಅದಕ್ಕೆ ಹಣ ಹಿಡ್ದೇನೆ ಇವತ್ತು ಅವೆಲ್ಲ ಕೂಡ ಪ್ರಗತಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಹಂಗಾಗಿ ಇದು ಪ್ರಗತಿ ಆಗಲಿಲ್ಲ ಅಂತ ಇವತ್ತು ನಿಜ ಮಂತ್ರಿಗಳು ಹೇಳೋದು, ಮನೆಯನ್ನ ಫಲಾನುಭವಿನೇ ಕಟ್ಕೊಳ್ಳೋಂಥದ್ದು. ಆದರೆ ಫಲಾನುಭವಿ ಕಟ್ತಾನೆ, ಅವನಿಗೆ ಸರಿಯಾದ ಸಮಯಕ್ಕೆ ಆ ಮನೆ ಕಟ್ಟೋದಕ್ಕೆ ಬಿಲ್ಸ್ ಬಂದರೆ ಮಾತ್ರ ಕಟ್ಟಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು 1,20,000 ಯಾರು ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅಥವಾ SC STಗೆ ಇವತ್ತು 1,64,000 ಕೊಡ್ತೀರ, ಅದರಲ್ಲೂ ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಿಂದೆ ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಾಗ 70,000 75,000 ಇದ್ದಿದ್ದು 1,20,000 ಮಾಡಿದ್ರು. ಅದಾದ್ಮೇಲೆ ಬಂದಂತ ಸರ್ಕಾರಗಳು, ಅದು ಕುಮಾರಸ್ವಾಮಿ ಅವ್ರ ಸರ್ಕಾರ ಇರ್ಬೋದು ಅಥವಾ ಯಡಿಯೂರಪ್ಪನವರು ಮತ್ತೆ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇರ್ಬೋದು,
ಇದರ ಬಗ್ಗೆ ಅವರು ಗಮನ ಹರಿಸಬೇಕಿತ್ತು. ಇವತ್ತು ಏನು ಕಟ್ಟಡದ ನಿರ್ಮಾಣ ವೆಚ್ಚ ಏನಾಗಿದೆ, ಇವತ್ತು ಸಾಮಗ್ರಿಗಳ ವೆಚ್ಚ ಏನಾಗಿದೆ, ಕೂಲಿ ಏನಾಗಿದೆ, ಸಿಮೆಂಟ್ ಏನಾಗಿದೆ, ಇವೆಲ್ಲ ಕೂಡ ಯೋಚನೆ ಮಾಡಿ ಅವರು ಮನೆಗಳ ನಿರ್ಮಾಣ ವೆಚ್ಚವನ್ನು ಹೆಚ್ಚು ಮಾಡಿದಿದ್ರೆ ಇವತ್ತು ಪ್ರಗತಿ ಆಗ್ತಾ ಇತ್ತು. ಹಂಗಾಗಿ ಇವತ್ತು ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ 3 ಲಕ್ಷದವರೆಗೂ ಏರ್ಸೋದಕ್ಕೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತೀವಿ ಅಂತೇಳಿ. 3 ಲಕ್ಷ ಕೂಡ ಸಾಕಾಗೋದಿಲ್ಲ ಬಡವನಿಗೆ ಮನೆ ಕಟ್ಟೋದಿಕ್ಕೆ. ಬಹುಶಃ 3 ಲಕ್ಷ ಕೊಟ್ರೆ ಅವ್ನ ಕೂಲಿಗೆ ಸಾಕಾಗೋದಿಲ್ಲ ಇವತ್ತು, ಅಥವಾ ಅವ್ನು ಇಟ್ಟಿಗೆನೋ ಸಿಮೆಂಟ್ ಯಾವ್ದಾದ್ರು ಒಂದು ತಗೊಳಕ್ ಸಾಕಾಗೋದಿಲ್ಲ. ಹಂಗಾಗಿ 5 ಲಕ್ಷದವರೆಗೂ ಏನಾದ್ರು ಏರ್ಸಿದ್ರೆ ಇದು ಪ್ರಗತಿ ಆಗ್ತದೆ, ಇಲ್ಲದ್ರೆ ಪ್ರಗತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಮನೆಗಳನ್ನ ಇವತ್ತು ಬಡವರಿಗೆ ಹೆಚ್ಚು ಕೊಡಬೇಕು. ಆಮೇಲೆ ಒಂದು ಇದು ಮಾಡಿಸ್ಬೇಕು ಮಾನ್ಯ ಅಧ್ಯಕ್ಷರೇ, ಒಂದು ಆಂದೋಲನ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಹಂತದಲ್ಲಿರ್ಬೋದು ಅಥವಾ ನಗರ ಪ್ರದೇಶದಲ್ಲಿ ಇರ್ಬೋದು, ಯಾರು ಹೌಸ್ಲೆಸ್ ಇದ್ದಾರೆ, ಯಾರು ಸೈಟ್ಲೆಸ್ ಇದ್ದಾರೆ, ಅದನ್ನ ಒಂದು ಪಟ್ಟಿ ಮಾಡಿಸಿ ಅದಕ್ಕೆ ಒಂದು ಕಾರ್ಯಕ್ರಮ ರೂಪಿಸಬೇಕು. ಎಷ್ಟು ವರ್ಷಗಳಲ್ಲಿ ನಾವು ಇದನ್ನ ಹೌಸ್ಲೆಸ್ ಅನ್ನ ನಾವು ಪರಿಪೂರ್ಣ ಮಾಡಕ್ಕಾಗ್ತದೆ, ಈ ಸೈಟ್ಲೆಸ್ ಏನಿದ್ದಾರೆ ಇವ್ರಿಗೆ ಯಾವ ರೀತಿ ನಾವು ಸೈಟ್ ಅನ್ನು ಕೊಡಕ್ಕೆ ಸಾಧ್ಯ ಆಗ್ತದೆ, ಎಲ್ಲಾದ್ರೂ ಸರ್ಕಾರಿ ಜಮೀನುಗಳಿದ್ದಾವೆ ಅದನ್ನು ಗುರುತಿಸಬೇಕಾ ಅಥವಾ ನಾವು ಜಮೀನು ಪರ್ಚೇಸ್ ಮಾಡಿ ಸೈಟ್ ಕೊಡಬೇಕಾ ಅಂತೇಳಿ ನಾನು ಅದು ಕೂಡ ಪ್ರಶ್ನೆ ಕೇಳಿದ್ದೆ. 2018ರಿಂದ 23ರವರೆಗೂ ಎಷ್ಟು ನಿವೇಶನಗಳು ಕೊಟ್ಟಿದ್ರು ಕಳೆದ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಬರೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 14,240 ನಿವೇಶನ ಕೊಟ್ಟಿದ್ದಾರೆ. ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದರಲ್ಲೇ 13,740, ಕೋಲಾರ ಜಿಲ್ಲೆಯಲ್ಲಿ ಬರೀ 500 ನಿವೇಶನ ಕೊಟ್ಟಿದ್ದಾರೆ ಕಳೆದ 5 ವರ್ಷದಲ್ಲಿ. ಇವತ್ತು ನಿವೇಶನ ಇಲ್ಲದೆ ಇರ್ತಕ್ಕಂಥ ಬಡವರು ಬಹಳಷ್ಟು ಜನ ಇದ್ದಾರೆ. ಇವತ್ತು ಬಡವನಿಗೆ ನಿವೇಶನ ತೆಗೆದುಕೊಂಡು ಮನೆ ಕಟ್ಟೋದಕ್ಕೆ ಇದೆಲ್ಲ ಕೂಡ ಕಷ್ಟ ಸಾಧ್ಯ. ಒಂದ್ ಕಡೆ ವಸತಿ ಇಲಾಖೆ ಜವಾಬ್ದಾರಿ ನಿವೇಶನನೂ ಕೊಡಬೇಕು, ಬಡವನಿಗೆ ಮನೆ ಕಟ್ಟೋದಕ್ಕೂ ಕೂಡ ಕಾರ್ಯಕ್ರಮ ಅನಿಲ್ ಕುಮಾರ್ ಅವರೇ, ಈಗ ಯೋಜನಾ ಜಾಸ್ತಿ ಮಾಡಬೇಕು. ಸರ್ವೆ ಮಾಡಿದೀವಿ, ನಿಮ್ ಟಾರ್ಗೆಟ್ ಪ್ರಕಾರ ಎಲ್ಲೆಲ್ಲ ಅಗತ್ಯ ಇದೆ ನಮ್ಗೆ ಗೊತ್ತಿದೆ. ಆ ಪ್ರಕಾರ ಈ ಬಾರಿ ಮನೆಗಳು ಕೊಟ್ರೆ ಖಂಡಿತ ನಿಮ್ ಜಿಲ್ಲೆಗೆ ಕೊಡ್ತೀವಿ ನಾವು. ಅಧ್ಯಕ್ಷರೇ, ನಿವೇಶನ ಕೊಡ್ತಕ್ಕಂಥ ಅಧಿಕಾರ ಹಿಂದೆ ಗ್ರಾಮ ಪಂಚಾಯತಿಯವರು ರೆಸೊಲ್ಯೂಷನ್ ಮಾಡಿ ತಾಲೂಕು ಪಂಚಾಯತಿ DC ಅವ್ರಿಗೆ ಹೋಗ್ತಿತ್ತು. DC ಆ ಜಮೀನನ್ನು ಗುರುತಿಸಿದ ಜಮೀನನ್ನು ಕನ್ವರ್ಷನ್ ಮಾಡಿ ಮತ್ತೆ ಅವ್ರಿಗೆ ಕೊಡ್ತಿದ್ರು. ಏನು ಅವರೇ ಲೇಔಟ್ ಪ್ಲಾನ್ ಮಾಡಿ ನಿವೇಶನಗಳನ್ನ ಹಕ್ಕುಪತ್ರ ಕೊಡ್ತಿದ್ರು. ಈ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಕೂಡ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ತಗೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಸರಳೀಕರಣ ಆಗ್ತಾ ಇಲ್ಲ, ಎಲ್ಲ ಕೇಂದ್ರೀಕರಣ ಆಗ್ತಾ ಇದೆ. ಇವತ್ತು ಇವೆಲ್ಲ ಕೂಡ ಸಮಸ್ಯೆಗಳಿದ್ದಾವೆ. ನಿವೇಶನ ಕೊಡೋದಕ್ಕೆ ಯಾಕೆ ಪ್ರಗತಿ ಆಗ್ತಿಲ್ಲ ಅಂದ್ರೆ ಇದೆಲ್ಲ ಕೂಡ ಮಾಡಕ್ ಸಾಧ್ಯ ಇಲ್ಲ ಅಂತೇಳಿ ಬೇಡಿಕೆನೆ ಬರ್ತಾ ಇಲ್ಲ ನಿವೇಶನಕ್ಕೆ. ಇವತ್ತು ಒಂದು ಗ್ರಾಮ ಪಂಚಾಯತಿಗೆ ಎಲ್ಲ ಅಧಿಕಾರವನ್ನು ಕೊಡಬೇಕು ಅಂತ ನಾವು ಹೇಳ್ತೀವಿ. ಇವತ್ತು ಡಿಸೆಂಟ್ರಲೈಸೇಷನ್ ಮಾಡ್ತಾ ಇದೀವಿ. ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಸರ್ಕಾರ, ಅವ್ರಿಗೆ ಇರ್ತಕ್ಕಂಥ ಅಧಿಕಾರವನ್ನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ತೆಗೆದುಕೊಂಡು ಇವತ್ತು ನಿವೇಶನ ಕೊಡಬೇಕಂತಕ್ಕೆ ಪ್ರಗತಿ ಆಗ್ತಾ ಇಲ್ಲ. ಸಚಿವರು ಹೇಳಿ ಅವರಿಗೆ ಡಿಸೆಂಟ್ರಲೈಸ್ ಆಗಬೇಕು, ಅದನ್ನೆಲ್ಲ ಏನೇನು ಡಿಫಿಕಲ್ಟಿ ಸರಿ ಮಾಡಿಕೊಡುವಂತ ಕೆಲಸ ಮಾಡಿ ಅವ್ರು ಕೇಳುವಂಥದ್ದು. ನೀವು ಭಾನುವಾರ ಕೆಲಸ ಮಾಡಿ, ಎಂ ನಾಗರಾಜ್ ಪ್ರಗತಿ ಆಯ್ತದ ಭಾನುವಾರ ಕೆಲಸ ಮಾಡಿ. ಧನ್ಯವಾದಗಳು ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 187 ಮಾನ್ಯ ಪಶುಸಂಗೋಪನಾ